ಅನ್ಯಾಯ ಅನ್ಯಾಯ ಅನ್ಯಾಯ. ದೌರ್ಜನ್ಯ ದೌರ್ಜನ್ಯ ದೌರ್ಜನ್ಯ. ಎಲ್ರಿಗೂ ನಮಸ್ಕಾರ. ಇವತ್ತೇನು ನಾವು ಚನ್ನವೀರಹಳ್ಳಿ ಗ್ರಾಮದಲ್ಲಿ ಇದೀವಿ. ಏನಪ್ಪಾ ವಿಶೇಷತೆ ಅಂದ್ರೆ ಚನ್ನವೀರಹಳ್ಳಿ ಗ್ರಾಮದಲ್ಲಿ ಇದೀವಿ ಅಂದ್ರೆ ಜನ ಇಲ್ಲಿ ಭಯಭೀತರಾಗಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಸುಮಾರು ಬಾರಿ ಸುಮಾರು ಸಂಘಟನೆಗಳು ಮತ್ತೆ ಸುಮಾರು ಮಾಧ್ಯಮದವರು ಪತ್ರಿಕೆಯವರು ಬಂದು ಇವ್ರ ಹತ್ರ ಎಲ್ಲ ಬೈಟ್ ತಗೊಂಡು ಏನಪ್ಪಾ ಅಂದ್ರೆ ಅವ್ರು ಮಾತಾಡಿರುವಂತಹ ಒಂದು ವಿಡಿಯೋಗಳನ್ನ ತಗೊಂಡು ಹೋಗಿರ್ತಾರಂತೆ. ಹೋಗಿ ನಂತರ ಮತ್ತೆ ಸುಮಾರು ವರ್ಷಗಳ ಕಳೆದ ನಂತರ ಯಾರು ಏನು ನಮ್ಗೆ ಇಲ್ಲಿ ಸೌಲಭ್ಯ ಮಾಡ್ಕೊಟ್ಟಿಲ್ಲ, ಯಾವ್ದು ಇಲ್ಲಿ ಕ್ರಷರ್ಗಳನ್ನ ನಿಲ್ಸಿಲ್ಲ, ನಾವು ಈ ಬೈಟ್ ಕೊಡೋದಕ್ಕೆ ನಮಗೆ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಮಾತಾಡ್ಲಿಕ್ಕೆ ಭಯ ಆಗ್ತಾ ಇದೆ ಅಂತ ಹೇಳ್ತಾರೆ. ಇದು ನಿಜ, ಇದು ನಾವು ಒಪ್ಕೊಳ್ಳೇಬೇಕು. ಕಾರಣ ಏನಪ್ಪಾ ಅಂದ್ರೆ ಸುಮಾರು ಮಾಧ್ಯಮದವ್ರು ಬಂದೋಗಿದ್ದಾರೆ, ಸುಮಾರು ಪತ್ರಿಕೆಯರು ಬಂದೋಗಿದ್ದಾರೆ, ಸುಮಾರು ಸಂಘಟನೆಯರು ಬಂದೋಗಿದ್ದಾರೆ. ಆದ್ರೆ ಜನರಿಗೆ ಇಲ್ಲಿ ಆಸೆ ಅನ್ನೋದೇ ಹೊರಟೋಗಿದೆ. ಇಲ್ಲಿ ಭಯಭೀತರಾಗಿದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ತಾವು ಹೇಳ್ದಂಗೆ ಮನೆಗಳೆಲ್ಲ ಬಿರ್ಕಲು ಬಿಟ್ಕೊಂಡಿದಾವೆ, ಸುಮಾರು ಮನೆಗಳು ಬಿದ್ದೋಗಿದಾವೆ. ಇಲ್ಲಿ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ, ಅಸ್ತಮಾ ಇರೋರು ಇದ್ದಾರೆ, ಪುಟಾಣಿ ಮಕ್ಕಳಿದ್ದಾರೆ, ಬಾಣಂತಿಯರಿದ್ದಾರೆ. ಆದ್ರೂ ಸಹ ಯಾವುದೇ ರೀತಿಯಲ್ಲಿ ಯಾವುದನ್ನು ನೋಡದೆ, ಯಾವುದನ್ನು ತಲೆ ಕೆಡಿಸ್ಕೊಳ್ಳದೆ ಈ ಅಧಿಕಾರಿಗಳಿದಾರಲ್ಲ, ಈ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೆ, ಸ್ಥಳ ಪರಿಶೀಲನೆ ಮಾಡದೆ ಏಕಾಏಕಿ ಇವರು ಲೈಸೆನ್ಸ್ ನ ಜಾರಿ ಮಾಡಿರೋದು ಎಲ್ಲೋ ಒಂದ್ ಕಡೆ ಇಲ್ಲಿನ ಸ್ಥಳೀಕರಿಗೆ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾ ಇದೀವಿ ಬಂಧುಗಳೇ. ಕಾರಣ ಇಷ್ಟೇ, ಏನು ಒಂದು ಜಿಲೆಟಿನ್ ಅನ್ನೋ ಒಂದು ಕಡ್ಡಿ ಇದೆ, ಅದು ಒಂದು ಮದ್ದಿದೆ, ಸ್ಫೋಟಕ ಮದ್ದು ಮತ್ತೆ KF ಮದ್ದಿದೆ. ಆ ಮದ್ದನ್ನ ವಾಹನ ನೇರವಾಗಿ ಇಲ್ಲೇ ಬರುತ್ತೆ, ಬಂದು ನೇರವಾಗಿ ಇಲ್ಲೇ ಡೆಲಿವರಿ ಮಾಡ್ತಾರೆ. ಆ ಮದ್ದನ್ನ ಜಿಲೆಟಿನ್ ಅನ್ನೋ ಮದ್ದನ್ನ ಬಳಸ್ಬೇಕಾ ಬಳಸಬಾರ್ದ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಯಾರೋ ಒಬ್ರು ಆ ಕ್ರಸ್ಟರ್ನ ಮಾಲೀಕರಿಗೆ ಪ್ರಶ್ನೆ ಮಾಡಿದಾಗ ನಮಗೆ ಏನು ಒಂದು ಲೈಸೆನ್ಸ್ ಜಾರಿ ಮಾಡಿದರೆ ಅಲ್ಲಿ ಆಟೆ ಹಾಕೊಳ್ಳಿ, ಬಳಸಬಹುದು, ಜಿಲೆಟಿನ್ ಮದ್ದನ್ನ ಸ್ಫೋಟಕ ಮದ್ದನ್ನ ಬಳಸಬಹುದು ಅಂತ ನೇರವಾಗಿ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಸರಿ? ಅದು ಅಕ್ಷಮ್ಯ ಅಪರಾಧ. ಆ ಒಂದು ಮದ್ದು ಎಷ್ಟು ಒಂದು ಸ್ಫೋಟಕ ಎಷ್ಟು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಸಿಡಿಯುತ್ತೆ ಅಂತಂದ್ರೆ ಸ್ಥಳೀಯವಾಗಿ ಅಧಿಕಾರಿಗಳ ಗಮನಕ್ಕೆ ಎಷ್ಟು ಮೀಟರ್ ಇದೆ ಆ ಕ್ರಷರ್ಗಳು, ಎಷ್ಟು ಮೀಟರ್ ಪಕ್ಕದಲ್ಲಿ ಯಾವ ಹಳ್ಳಿಗಳಿದಾವೆ, ಯಾವ ದಲಿತರ ಕಾಲೋನಿ ಇದೆ, ಅದನ್ನೆಲ್ಲ ಪರಿಶೀಲನೆ ಮಾಡಿದಾರ? ಮಾಡಿಲ್ಲ. ಏಕಾಏಕಿ ಅವು ಮದ್ದುಗಳನ್ನ ಇಡ್ತಾರೆ ಕ್ವಾರೆಗಳಿಗೆ ಮದ್ದುಗಳು ಇಟ್ಕೊಂಡೆ ಸ್ಫೋಟಕ ಅಂದ್ರೆ ಸ್ಫೋಟಿಸುತ್ತದೆ. ದೊಡ್ಡ ಬೃಹತ್ ಮಟ್ಟದಲ್ಲಿ ಸೌಂಡ್ ಬರುತ್ತೆ, ಒಂದು 8 ರಿಂದ 10 ಕಿಲೋಮೀಟರ್ ಸೌಂಡ್ ಬರುತ್ತೆ. ಅದು ಎಲ್ಲ ಮನೆಗಳ ಮೇಲೆ ಬೀಳ್ತದೆ, ಎಲ್ಲ ಸೀಟ್ಗಳು ಹೊಡೆದೋಗ್ತವೆ, ಮನೆಗಳು ಬಿಟ್ಟಿದೆ, ಮನೆಯಲ್ಲಿ ಇರುವಂತಹ ತಪ್ಪೆ ಸಾಮಾನುಗಳೆಲ್ಲ ಹೊಡೆದಿದೆ. ಈ ಮಳೆ ಅಂತ ಟೈಮಲ್ಲಿ ಮಳೆ ಬಂದಾಗ ಎಲ್ಲಾರ ಮನೆನೂ ಸೋರ್ತೈತೆ. ಆ ಪಾಪ ಅವರು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಆ ಮನೆಗಳಲ್ಲಿ ವಾಸ ಮಾಡ್ಲಿಕ್ಕೆ ಆಗದಿರ ನೀರ್ನೆಲ್ಲ ಎತ್ತಿ ಹೊರಗಡೆ ಹಾಕ್ತಾರೆ. ಇದು ಪರಿಸ್ಥಿತಿ ಇಲ್ಲಿ ಎದುರಿಸ್ತಾ ಇದ್ದಾರೆ ದಿನಾನಿತ್ಲು. ಶಾಲಾ ಮಕ್ಕಳು ನೋಡಿ, ಒಂದು ಚಿಕ್ಕ ಹುಡುಗ ಹೇಳ್ತಾನೆ, ಚಿಕ್ಕ ಹುಡುಗ, ನಮ್ಮ ಮನೇಲಿ ನಾನು ನಮ್ಮ ತಾಯಿ ಇರೋದು, ನಮ್ಮ ತಂದೆ ಇಲ್ಲ ಅಂಕಲ್, ಏನು ಎಲ್ಲ ಮನೆ ಸೋರ್ತಾ ಇದೆ, ಎಲ್ಲ ಬಿರ್ಕಲ್ ಬಿಟ್ಕೊಂಡ್ಬಿಟ್ಟಿದೆ, ನಮ್ಗೆ ಸ್ಕೂಲ್ ಹೋಗಕ್ಕೂ ಭಯ ಆಗ್ತಾ ಇದೆ. ನಾವು ಏನು ಒಂದು ರೋಡ್ ನ ಕ್ರಾಸ್ ಮಾಡ್ಬೇಕು ಅಂತಂದ್ರೆ ಇವತ್ತು ಎಷ್ಟು ವಾಹನಗಳು ಅಂದ್ರೆ ಕ್ರಷರ್ನ ಏನು ವಾಹನಗಳಿದಾವೆ, ಆ ಲೋಡ್ಗಳು ಒಂದು 40 ರಿಂದ 50 ಟನ್ ಲೋಡ್ಗಳನ್ನ ಹಾಕೊಂಡು ರೋಡ್ಗಳಲ್ಲಿ ಹೋಗ್ತಾರೆ. ಆ ಕಿರಿದಾದ ರಸ್ತೆಯಲ್ಲಿ ಹೋಗ್ತಾರೆ. ಆ ಶಾಲಾ ಮಕ್ಕಳು ರೋಡ್ ನ ಕ್ರಾಸ್ ಮಾಡ್ಲಿಕ್ಕೆ ಭಯ ಬೀಳ್ತಾ ಇದ್ದಾರೆ, ಯಾರಿಗೇನಾಗ್ಬಿಡ್ತು ಅಂತ. ನಂತರ ಸಂಜೆ 6 ಗಂಟೆ ಆದ್ಮೇಲೆ ಎಲ್ರು ಮನೆಗೆ ಹೋಗ್ಬೇಕು. ಇಲ್ಲಿ ಪುಟಾಣಿ ಮಕ್ಕಳಿಂದ ಹಿಡ್ದು ರೈತರಿಂದ ಹಿಡ್ದು ಇಲ್ಲಿನ ಸ್ಥಳೀಕರು ಎಲ್ರು ಮನೆಗೆ ಓಡೋಗ್ಬೇಕು. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಮದ್ದನ್ನ ಇಡ್ತಾರೆ. ಆ ಶಬ್ದಕ್ಕೆ ಎಲ್ಲಿ ಕಲ್ಲುಗಳು ನಮ್ಮ ಮೇಲೆ ಬೀಳ್ತವೆ, ಇಲ್ಲಿ ನಾವು ಸೇಫ್ ಇಲ್ವಾ ಅನ್ನೋದೇ ಇಲ್ಲಿ ಒಂದು ಪ್ರಶ್ನೆ, ಯಕ್ಷ ಪ್ರಶ್ನೆ ಆಗಿ ಉಳಿದಿದೆ ಸ್ನೇಹಿತರೆ. ಇಲ್ಲಿನ ಒಂದು ದಲಿತರ ಕಾಲೋನಿಗೆ ಬಂದಿದ್ದೀವಿ ಇವತ್ತು ನಾವು. ಯಾಕೆ ಮುಖ್ಯವಾಗಿ ದಲಿತರ ಕಾಲೋನಿಗೆ ಬಂದಿದ್ದೀವಿ, ಟಾರ್ಗೆಟ್ ಮಾಡ್ತಾವ್ರೆ ಅನ್ನೋದು ಸುಳ್ಳು. ಸುಮಾರು ಜನ ಇಲ್ಲಿ ಪ್ರಭಾವಿ ರಾಜಕೀಯ ವ್ಯಕ್ತಿಗಳಿಗೆ ಗಮನಕ್ಕೆ, ಯಾರೆಂಗೋ ನಮಗ್ ಗೊತ್ತಿಲ್ಲ, ಯಾವ ಮಾಧ್ಯಮದವರು, ಯಾವ ಪತ್ರಿಕೆಯರು, ಯಾವ ಸಂಘಟನೆಯರು ಹೆಂಗೆ ಅಂತ ಗೊತ್ತಿಲ್ಲ. ನಾವು ಬಂದಿದ್ದೀವಿ ಈ ವಿಚಾರವಾಗಿ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿರವರೇ ಗಮನಕ್ಕೆ ತಂದು ಮನವಿಯನ್ನ ಸಲ್ಲಿಸಿ ಪ್ರೆಸ್ ಮೀಟ್ ಮಾಡಿ ಕೂಡ್ಲೆ ನಿಲ್ಸುವಂತ ಒಂದು ಕಾರ್ಯ ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇವೆ. ಇಲ್ಲಿ ರೈತರ ಬೆಳೆ ನಾಶ ಆಗ್ತಾ ಇದೆ, ಪರಿಸರ ಮಾಲಿನ್ಯ ಆಗ್ತಾ ಇದೆ. ಹೆಚ್ಚಿನದಾಗಿ ಇಲ್ಲಿನ ಸ್ಥಳೀಕರು ಭಯಭೀತರಾಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ಕೊಳ್ತಾ ಇರೋದು ಇಷ್ಟೇ, ಸ್ಥಳಕ್ಕೆ ಭೇಟಿ ನೀಡಿದ್ರ ನೀವು
ಭೇಟಿ ನೀಡಿದರೆ ಏಕಾಏಕಿ ನೀವು ಸ್ಥಳ ಪರಿಶೀಲನೆ ಮಾಡದೆ ಹೇಗೆ ನೀವು ಲೈಸೆನ್ಸ್ ನ ಜಾರಿ ಮಾಡಿದ್ರೆ? ಪಂಚಾಯಿತಿಯಲ್ಲಿ ಏನು ಸಕ್ರೆಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಅಲ್ಲಿನ PDO ಹೇಳ್ತಾರೆ, ಯಾವುದೇ ರೀತಿಯಲ್ಲಿ ನಾವು ಪಂಚಾಯಿತಿಯಿಂದ NOCಗಳನ್ನ ನೀಡಿಲ್ಲ ಅಂತ. ಅವ್ರು ಹೇಳ್ತಾರೆ ಸಾಸ್ಲೋಬ್ಳಿನ ಅಲ್ಲದೆ ಅದು ಹಳೇಕೋಟೆ ಗ್ರಾಮ ಪಂಚಾಯಿತಿ, ಅದು ಹಳೇಕೋಟೆ ಗ್ರಾಮದ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ನಾನು ಹೇಳ್ತಾ ಇರೋದು. ಸಕ್ರೆಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಒಂದು PDO ಹೇಳ್ತಾರೆ, ಯಾವುದೇ ರೀತಿಯಲ್ಲಿ ಪಂಚಾಯಿತಿಯಲ್ಲಿ ಲೈಸೆನ್ಸ್ ಜಾರಿ ಮಾಡಿಲ್ಲ ಅಂತ ಹೇಳ್ತಾರೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ತಮ್ಮ ಗಮನಕ್ಕೆ ಇದು ಇರ್ಲಿ, ನಿಮ್ಗೇನು ಅಧಿಕಾರಿಗಳಿಗೆ ನಿಮ್ಗೇನು ಒಂದ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅಂತ ಏನಾದ್ರು ಇದ್ದಿದ್ರೆ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ರಿ, ಸ್ಥಳ ಪರಿಶೀಲನೆ ಮಾಡ್ತಾ ಇದ್ರಿ. ನಂತರ ಸುತ್ತಮುತ್ತ ಎಷ್ಟು ಗ್ರಾಮಗಳಿದಾವೆ, ಎಷ್ಟು ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಎಲ್ಲ ಜನಾಂಗದ ಕಡು ಬಡವರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಬೃಹತ್ ಮಟ್ಟದಲ್ಲಿ ಏನಾದ್ರು ಬಿಲ್ಡಿಂಗ್ಗಳನ್ನ ಕಟ್ಕೊಂಡಿದಾರ, ಇಲ್ಲಿ ಸಣ್ಣ ಸಣ್ಣ ಮನೆಗಳು ಕಟ್ಕೊಂಡಿದ್ದಾರೆ, ಅದರಲ್ಲೂ ಹೆಂಚಿನ ಮನೆ, ಸೀಟ್ ಮನೆ, ಮತ್ತೆ ಈ ತರ ನೋಡಿ ಸೀಟ್ಗಳೆಲ್ಲ ಹೊಡೆದ ಪೇಪರ್ ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇದನ್ನ ಯಾವ್ದು ಎಷ್ಟು ಊರುಗಳು ಇಲ್ಲಿ ವ್ಯಾಪ್ತಿಗೆ ಒಳಪಡ್ತಾ ಐತೆ. ಹಳೇಕೋಟೆ ಗ್ರಾಮ ಇದೆ, ಚನ್ನವೀರಹಳ್ಳಿ ಗ್ರಾಮ ಇದೆ, ಇನ್ನ ಸುತ್ತಮುತ್ತಲು ಯಾವ್ಯಾವ ಗ್ರಾಮ ಇದೆ ಅಂತ ಏನಾದ್ರು ಪರಿಶೀಲನೆ ಮಾಡಿ ಲೈಸೆನ್ಸ್ ಜಾರಿ ಮಾಡಿದಿರ ನೀವು? ಆ ಕ್ರಷರ್ಗಳು ಏನಿವತ್ತು 5 ನಡೀತಾ ಇದ್ರೆ ಅವ್ರ ಮಾಲೀಕರು ಏನಿದ್ದಾರೆ ಇವತ್ತೆಲ್ಲ ಒಳ್ಳೆ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ, ಒಳ್ಳೆ ದೊಡ್ಡ ಕಾರುಗಳೆಲ್ಲ ಓಡಾಡ್ತಾ ಇದಾರೆ, ಒಡವೆ ವಸ್ತ್ರಗಳನ್ನೆಲ್ಲ ಹಾಕೊಳ್ರಿ, ಅವ್ರ ವೈಯಕ್ತಿಕ ನಮಗ್ ಬೇಡ. ಇಲ್ಲಿನ ಬಡ ಜನರ ಒಂದು ಪರಿಸ್ಥಿತಿ ಏನು, ಇದು ಯಾರಾದ್ರೂ ಗಮನಕ್ಕೆ ತಂದ್ಕೊಂಡಿದಾರ? ಇಲ್ಲ. ಇದಕ್ಕೇನಾದ್ರೂ ಯಾರಾದ್ರೂ ಧ್ವನಿ ಎತ್ತಿದ್ರೆ ಅವ್ರಿಗೆ ಸ್ವಲ್ಪ ಲಂಚವನ್ನ ಕೊಡೋದು, ದುಡ್ಡು ಕೊಟ್ಟು ಅವ್ರನ್ನ ಮಾತಾಡ್ದಿದಂಗ್ ಮಾಡಿ ಸೈಲೆಂಟ್ ಮಾಡ್ಬಿಡೋದು. ಈಗ ಬಂದಿರೋ ಮಾಹಿತಿ ಪ್ರಕಾರ ಚನ್ನವೀರನಹಳ್ಳಿ ಗ್ರಾಮದಲ್ಲಿ ಏನೋ ಒಂದು 50 ಲಕ್ಷ ಕೊಡ್ತೀವಿ ಒಂದು ದೇವಸ್ಥಾನ ಉದ್ಧಾರ ಮಾಡ್ಲಿಕ್ಕೆ ಅಂತ ಹೇಳಿದಾರಂತೆ ಆ ಕ್ರಸ್ಟರ್ನ ಮಾಲೀಕರು. ಯಾರೋ ಒಬ್ಬ ಕ್ರಸ್ಟರ್ನ ಮಾಲೀಕ ಒಬ್ಬ ಹೇಳ್ತಾನೆ, ನಮಗೆ ಮಿನಿಸ್ಟರ್ ಕೈಯಾಗಿದ್ದಾರೆ, ದಲಿತ ಮುಖಂಡರು ಕೈಯಾಗಿದ್ದಾರೆ, ಆ ರಾಜಕೀಯದ ವ್ಯಕ್ತಿ ಆ ಅಧಿಕಾರಿಗಳು ಕೈಯಾಗಿದ್ದಾರೆ ಅಂತ. ರೇ ನಿಮಗೆ ಪುರುಷೋತ್ತಮಣ್ಣರು BSP ಅಧ್ಯಕ್ಷರು, ಅವರು ನಿಮಗೆ ಮನೆ ಕೊಡಿಸ್ತೀವಿ, ನಿಮ್ಗೆ ಎಲ್ಲಾ ಹೆಲ್ಪ್ ಮಾಡ್ತೀವಿ ಅಂದ್ರೆ ಇದುವರೆಗೂ ತಲೆ ಹಾಕಿಲ್ಲ ಪುರುಷೋತ್ತಮಣ್ಣರು. ಏನ್ ಅವ್ರ ಹೆಸರು? ಪುರುಷೋತ್ತಮ, BSP ಅಧ್ಯಕ್ಷರು, BSP AAP ನ BSP ಅಧ್ಯಕ್ಷರಾಗಿದ್ರು. ಅವ್ರೀಗ ನಾ ಫೋನ್ ಮಾಡ್ರಿ ಫೋನ್ ರಿಸೀವ್ ಮಾಡಲ್ಲ, ಮಾತಾಡಲ್ಲ. ಅವರು ಇದಕ್ಕೆ ಓನರ್ ಆಗಿದಾರ. ಓಕೆ ನೋಡಿ, SC ಜನಾಂಗನೇ ಅವರು. ಓಕೆ ಹೌದ್ರಾ? ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನೋಡಿ, ಇದು ಒಂದು ಪರಿಸ್ಥಿತಿ. ಇಲ್ಲಿ ಸುಮಾರು ಜನ ಮನೆ ಕಟ್ಸ್ಕೊಡ್ತೀರಿ ಅಂದಿದಾರಂತೆ, ಪಾಪ ದೊಡ್ಡ ವ್ಯಕ್ತಿಗಳು ಅವರು ಇಲ್ಲಿ ಪಾಪ ಏನೋ ಒಂದು ಮೋಲ್ಡ್ ಹಾಕ್ಸ್ಕೊಡ್ತಾರೋ ಇಲ್ಲ ಮನೆಗಳು ಕಟ್ಟಿ ಏನೋ ಸೀಟ್ಗಳು ಹಾಕ್ಸ್ಕೊಡ್ತಾರ ಒಂದು ಗೊತ್ತಿಲ್ಲ. ಆದ್ರೂ ಇಲ್ಲಿವರೆಗೂ ಆ ವಾಸನೆ ಕೊಟ್ಟೋಗಿದಾರ ಅಷ್ಟೇ, ವಾಸನೆ ಬರ್ತಾ ಐತೆ. ಇಲ್ಲಿವರೆಗೂ ಆ ವಾಸನೆನೇ ಇಲ್ಲಿಲ್ಲ. ಇದು ಇಲ್ಲಿನ ಪರಿಸ್ಥಿತಿ. ನಮ್ಮ ಪ್ರಶ್ನೆ ಸರ್ಕಾರಕ್ಕಿಷ್ಟೇ, ಸಂಬಂಧಪಟ್ಟ ಅಧಿಕಾರಿಗಳಿಗಿಷ್ಟೇ. ಪರಿಸರ ಮಾಲಿನ್ಯ ಆಗ್ತಾ ಇದೆ, ರೈತರ ಬೆಳೆ ನಾಶ ಆಗ್ತಾ ಇದೆ, ದಲಿತರ ಏನು ಒಂದು ಕಾಲೋನಿ ಇದೆ, ಎಲ್ಲಾ ಮನೆಗಳು ಬಿರ್ಕಲು ಬಿಟ್ಕೊಂಡಿದಾವೆ, ಎಲ್ಲ ಸೀಟ್ಗಳು ಹೊಡೆದಾಗಿದ್ದಾವೆ, ಎಲ್ಲ ಪೇಪರ್ ಹಾಕೊಂಡು ಜೀವನ ಮಾಡುವಂತಹ ಒಂದು ಪ್ರಮೇಯ ಬಂದಿದೆ. ಇಲ್ಲಿ ಹ್ಯಾಂಡಿಕ್ಯಾಪ್ಟ್ ಇಂದ ಹಿಡಿದು ಪ್ರತಿಯೊಂದು ಚಿಕ್ಕ ಪುಟಾಣಿ ಮಕ್ಕಳಿದ್ದಾರೆ. ಇದನ್ನೆಲ್ಲ ಪರಿಶೀಲನೆ ಮಾಡಿ, ಮತ್ತೆ ಏನು ಕಿರಿದಾದ ರಸ್ತೆ ಇದೆ ಹಳ್ಳಿಗಳ ಭಾಗದಲ್ಲಿ, ಕಾನೂನಲ್ಲಿ ಅವಕಾಶನೇ ಇಲ್ಲ. ಒಂದು 18ರಿಂದ 20 ಟನ್ ಮಾತ್ರ ಹಾಕೋಕೆ ಆ ಒಂದು ಕ್ರಷರ್ಗಳ ಒಂದು ವಾಹನಗಳಿಗೆ, ಆದ್ರೆ 40ರಿಂದ 50 ಟನ್ಗಳನ್ನ ಹಾಕ್ತಾ ಇದ್ರೆ ಇದನ್ನೇನಾದ್ರೂ ಪ್ರಶ್ನೆ ಮಾಡಿ ಇಲ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಆ ರಸ್ತೆಗಳಲ್ಲಿ ತಡೆ ಮಾಡಿದಾಗ ವಾಹನಗಳಿಗೆ ಪೊಲೀಸ್ ಇಲಾಖೆಗೆ ಕೊಟ್ಟು ನಮ್ಗೆ ಭಯ ಹೆಚ್ಚಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವನ್ನೆಲ್ಲ ಪರಿಶೀಲನೆ ಮಾಡಿ ಅಧಿಕಾರಿಗಳು ಕೂಡಲೇ ಲೈಸೆನ್ಸ್ ನನ್ನ ರದ್ದುಗೊಳಿಸಿ ಆ ಕ್ರಷರ್ಗಳೆಲ್ಲ ನಿಲ್ಲಿಸಿ ಇವ್ರಿಗೆ ಒಂದು ಮುಕ್ತಿ ಕೊಡಬೇಕು. ಇವರು ಭಯಭೀತರಾಗಿದಾರಲ್ಲ, ಅದಕ್ಕೆ ಕಡಿವಾಣ ಹಾಕ್ಬೇಕು. ಶಾಂತಿಯಿಂದ ಅವರು ಜೀವನ ಮಾಡುವಂತಹ ನಿಟ್ಟಿನಲ್ಲಿ ಅವರ ಈ ವಾತಾವರಣ ಸೃಷ್ಟಿ ಆಗ್ಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ.